ಇನ್ನು ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಮಾಸ್ಕನ್ನು ಹಾಕೊಳ್ಳಿ ಅಂತ ಹೇಳಿ ಈಗ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಸದ್ಯಕ್ಕಂತೂ ಇದು ಮನವಿ ಇದೆ. ಮೋಸ್ಟ್ಲಿ ನ್ಯೂ ಇಯರ್ ಆದ ನಂತರ ಕಡ್ಡಾಯವಾಗಿ ಮಾಡ್ತಾರೆ ಅನ್ಸುತ್ತೆ. ಎಷ್ಟು ನಂಬರ್ಸ್ಗಳು ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಮೇಲೆ. ಬಟ್ 60 ವರ್ಷ ಮೇಲ್ಪಟ್ಟಂಥವರಿಗಂತೂ ಕಡ್ಡಾಯವಾಗಿ ಮಾಡಿದ್ದಾರೆ. KSRTC, BMTC, ಮೆಟ್ರೋ, ಖಾಸಗಿ ಬಸ್ಗಳಲ್ಲಿ ಓಡಾಡುವಂಥವ್ರು ಯಾರಿದ್ದಾರೆ ಅವರೆಲ್ಲ ಮಾಸ್ಕನ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ ಅಂತಿದ್ದಾರೆ. ಈ JN1 ರೂಪಾಂತರಿ ಕೊರೋನಾ ಏನಿದೆ ಇದು ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಕಡ್ಡಾಯ ಮಾಸ್ಕ್ ಧರಿಸುವಂತೆ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸೋಂಕು ಏರಿಕೆಯ ಬೆನ್ನಲ್ಲೇ ಈಗ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ JN1 ಆತಂಕ ಹೆಚ್ಚಿನ ಮನೆ ಮಾಡಿರೋದ್ರಿಂದ ಈಗ KSRTC, BMTC, ಮೆಟ್ರೋ, ಖಾಸಗಿ ಬಸ್ಸು ಇಲ್ಲೆಲ್ಲ ಮಾಸ್ಕನ್ನು ಈಗ ಕಡ್ಡಾಯ ಮಾಡ್ಕೊಳ್ತಾ ಇದ್ದಾರೆ. 60 ವರ್ಷ ಮೇಲ್ಪಟ್ಟಂಥವ್ರಂತೂ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಿದ್ದಾರೆ. ಜೊತೆಗೆ ಜ್ವರ, ನೆಗಡಿ, ಕೆಮ್ಮು ಯಾರಿಗಿರುತ್ತೆ ಅವರಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಬೇಕು ಅಂತಿದ್ದಾರೆ. ಜನಜಂಗುಳಿ ಇರುವ ಕಡೆಗಳಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಕಡ್ಡಾಯ ಹೇಳಿದ್ದಾರೆ. ದೇವಸ್ಥಾನಗಳಲ್ಲೂ ಕೂಡ ಬರೀ ದೇವಸ್ಥಾನ ಅಷ್ಟೇ ಯಾಕೆ ಬರೀ ದೇವಸ್ಥಾನ? ಮಸೀದಿ ಇಲ್ವಾ? ಚರ್ಚ್ ಇಲ್ವಾ? ಕ್ರಿಸ್ಮಸ್ ಬರ್ತಾ ಇದೆ, ಚರ್ಚಿಗೆ ಹೇಳ್ಬೇಕು ಪ್ರತಿ ಸಂಡೇನೂ. ಅವ್ರು ಎವ್ರಿ ಡೇ ಹೋಗ್ತಾರೆ. ಇವಾಗ ಅಲ್ಲೇ ಜಾಸ್ತಿ ಇರುತ್ತೆ ಮಸೀದಿಗಳಿಗೆ, ಪ್ರತಿ ಶುಕ್ರವಾರಕ್ಕೆ ಹೋಗ್ತಾರೆ, ಅಲ್ಲೂ ಹೇಳಿ. ಬರೀ ದೇವಸ್ಥಾನ ಏನಕ್ಕೆ? ಕೆಮ್ಮು, ನೆಗಡಿ ಇರೋದು 60 ವರ್ಷ ಮೇಲ್ಪಟ್ಟವರು ಮಾಸ್ಕನ್ನು ಹಾಕ್ಕೊಳ್ಬೇಕು. ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ನಮ್ಮ ಹೆಲ್ತ್ ಮಿನಿಸ್ಟ್ರು ಹೇಳಿದ್ದಾರೆ, ಯಾರ್ಯಾರು ಕೇರಳ ಹೋಗಿ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಈಗಾಗಲೇ. ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಭಾಳ ಜನ ಹೋಗ್ತಾರೆ, ಅವರು ಕೂಡ ಕೋವಿಡ್ ಟೆಸ್ಟು ಮಾಡಿಸ್ಕೋಬೇಕಾಗತ್ತೆ. ಮತ್ತು 60 ವರ್ಷಕ್ಕಿಂತಲೂ ಮೇಲ್ಪಟ್ಟಿರ್ತಕ್ಕಂಥವ್ರು, ಕೆಮ್ಮು, ಜ್ವರ ಇದ್ದವರು, ಅವರ ಹಿತದೃಷ್ಟಿಯಿಂದ, ಬೇರೆಯವರ ಹಿತದೃಷ್ಟಿಯಿಂದ ಮಾಸ್ಕ್ ಹಾಕ್ಕೋಬೇಕು. ಮತ್ತು ನಮ್ಮ ಎರಡೂ ಇಲಾಖೆ ಬಸ್ಸು ಅಂದರೆ KSRTC ಜನ ಜಾಸ್ತಿ ಇರ್ತಾರೆ. ಮತ್ತು ನಮ್ಮ ಮುಜರಾಯಿ ಇಲಾಖೆದಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರು ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ 60 ವರ್ಷ ಆಗಿರ್ತಕ್ಕಂಥವ್ರು, ಅದರಲ್ಲಿ ಕೆಮ್ಮು, ಜ್ವರ ಇದ್ದಂಥವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಜನರಲ್ಲಿ ಮನವಿ ಮಾಡ್ತೇನೆ. ನಮ್ಮ ಬಸ್ಸಲ್ಲಿ ಹೋಗೋರು ಹಾಕ್ಕೋಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು ಕೆಮ್ಮು, ಜ್ವರ ಇದ್ದರೆ ಅವರು ಹಾಕ್ಕೋಬೇಕು. ಅವರು ಹಾಕ್ಕೋಬೇಕಮ್ಮ. ಸರ್ಕಾರದ ಆದೇಶ ಅಂದರೆ ದೇವಸ್ಥಾನ ಪ್ರತಿಯೊಬ್ಬರು ಹಾಕ್ಕೋಬೇಕು.